ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಅಕ್ಟೋಬರ್ 3ನೇ ತಾರೀಕಿಂದ 11ನೇ ತಾರೀಕು ತನಕ ನಮಗೆ ನವರಾತ್ರಿ ಹಬ್ಬ ಇದೆ. ಸೊ ಇದು ಒಂಥರ ತುಂಬ ವಿಶೇಷವಾದ ಹಬ್ಬ, ನನಗೆ ತುಂಬ ಫೇವ್ರೇಟ್ ಆದಂತಹ ಹಬ್ಬ. ದುರ್ಗಾ ದೇವಿನ ನಾವು ಆರಾಧಿಸುವಂತಹ ಸಮಯ. ಸೊ ಇಲ್ಲಿ ನೋಡಬಹುದು ನೀವು, ಫಸ್ಟ್ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ದೇವಿ ಬಗ್ಗೆ. ಇದು ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಕನೆಕ್ಟ್ ಆಗುತ್ತೆ. ಈ ದೇವಿಯ 9 ಅವತಾರಗಳು ಹೇಗೆ ಬಂತು, ಅದು ಹೇಗೆ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ಎವ್ರಿ ಡೇ ಲೈವ್ ಬಂದುಬಿಟ್ಟು ಕ್ಯಾಂಡಲ್ನ ಹಚ್ತೀನಿ. ಸೊ ನೀವು ಕೂಡ ನನ್ನ ಜೊತೆ ಲೈವಲ್ಲಿ ಜಾಯ್ನ್ ಆಗ್ಬೋದು, ಇಲ್ಲ ಅಂತಂದರೆ ನಾನು ಲೈವನ್ನ ಸೇವ್ ಮಾಡಿರ್ತೀನಿ. ಆ ಟೈಮಲ್ಲಿ ನೀವು ಫ್ರೀ ಇದ್ದಾಗ ಅದನ್ನು ನೋಡಿ ನಿಮ್ಮ ವಿಷಸ್ಗಳನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಪ್ರಿವಿಯಸ್ಲಿ ಕೂಡ ನಾನು ಲೈವ್ ಬಂದಿದ್ದೆ, ಆವಾಗ ಯೂಸ್ ಮಾಡಿರುವಂತಹ ಕ್ಯಾಂಡಲ್ಸ್ಗಳನ್ನೆಲ್ಲ ನೀವು ಈಗಲೂ ಕೂತು ನೋಡ್ಬೋದು ಫ್ರೀ ಇದ್ದರೆ. ಇದರಲ್ಲಿ ತುಂಬ ಸಿಂಪಲ್ ಆದಂತಹ ರೆಮಿಡೀಸ್ಗಳನ್ನು ಹೇಳ್ತೀನಿ. ಎಲ್ಲ ವಿಷಯಗಳಿಗೂ ನಾನು ರೆಮಿಡೀಸ್ನ ಹೇಳ್ತೀನಿ. ಅದನ್ನು ಜಸ್ಟ್ ಫಾಲೋ ಮಾಡ್ತಾ ಹೋಗಿ. ರಿಲೇಷನ್ಶಿಪ್ ಅದು ಇದು ಅಂತ ಏನು ಪರ್ಟಿಕ್ಯುಲರ್ ಇಲ್ಲ, ಒಂದೊಂದು ಡೇಗೆ ಒಂದೊಂದು ರಿಚುವಲ್ನ ಹೇಳಿದ್ದೀನಿ, ಅದನ್ನು ಮಾಡ್ತಾ ಹೋಗಿ. ಈಸಿ ಅಷ್ಟಾಗಿರುತ್ತೆ. ನೀವು ಪೀರಿಯಡ್ಸಲ್ಲಿದ್ದರೆ ನಿಮ್ಮ ಇಷ್ಟ, ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಬಿಕಾಸ್ ಮತ್ತು ನಮಗೊಂದು ವರ್ಷ ಬೇಕು ಹಬ್ಬ ಬರೋದಕ್ಕೆ. ಸೊ ದೇವಿನ ಮನಸೊಳಗೆ ನೆನೆಸ್ಕೊಂಡು ಮಾಡೋದಿದ್ದರೆ ಮಾಡಿ, ಇಲ್ಲ ಅಂತ ಅಂದರೆ ನಿಮ್ಗೆ ಯಾವುದು ಹ್ಯಾಂಡ್ ಪಿಕ್ ಆಗುತ್ತೆ, ಅಂದರೆ ಲೈಕ್ 5 ಡೇಸ್ ಮುಗಿದ್ಮೇಲೆ ಇನ್ನು 4 ಡೇಸ್ ಇರುತ್ತೆ ಅಲ್ವಾ, ಅವಾಗ ಕೂಡ ನೀವು ಮಾಡಬಹುದು. ರಿಚುವಲ್ ಮಾಡೋದಕ್ಕೆ ಯಾವುದೇ ಆದಂಥ ರಿಸ್ಟ್ರಿಕ್ಷನ್ ಇರಲ್ಲ, ಟೈಮಿಂಗ್ಸ್ ಇರಲ್ಲ. ಆದರೆ ನಾನು ಫಸ್ಟ್ ದೇವಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಒಂದು ಹೆಣ್ಣು ಜನಿಸಿದಾಗ ಅವಳು ಮಗಳಾಗಿ ಜನಿಸ್ತಾಳೆ. ಸೊ ಹಾಗಾಗಿ ನಾವು ಮೊದಲು ಶೈಲಪುತ್ರಿ ಅಂದರೆ ಮೌಂಟೇನ್ ಆಫ್ ಡಾಟರ್ ಅಂತ ಹೇಳ್ತೀವಿ. ಸೊ ಒಂದು ಹೆಣ್ಣಿನ ಜೀವನ ಶುರುವಾಗೋದೇ ಒಂದು ರಿಲೇಷನ್ಶಿಪ್ ಅಂತ ಏನಂದರೆ ಮಗಳಾಗಿ ಶುರುವಾಗುತ್ತೆ. ಇನ್ನು ಎರಡನೇದು ಬ್ರಹ್ಮಚಾರಿಣಿ ಅಂತ ಅಂದರೆ ಒಂದು ಸ್ಟೂಡೆಂಟ್ ಫೇಸ್ ಅಂತ ಹೇಳಬಹುದು. ಇನ್ನು ಮೂರನೇದು ಅವಳು ಮದುವೆಯಾಗಿ ಹೋಗ್ತಾಳೆ, ಚಂದ್ರಘಂಟ ಅಂದರೆ ಆ ಚಂದ್ರನ ಡಿವೈಡ್ ಮಾಡ್ಕೋತಾಳೆ, ಅದನ್ನು ಗಂಡನಿಂದ ಪಡ್ಕೋತಾಳೆ, ಅದನ್ನು ಅವಳು ತಲೆ ಮೇಲೆ ಹೊತ್ಕೋತಾಳೆ, ತಿರುಗಿಸ್ತಾಳೆ, ಅದನ್ನು ಅವಳು ಎಂಬ್ರೇಸ್ ಮಾಡ್ತಾಳೆ ಆ ಒಂದು ಫೇಸನ್ನು. ಇನ್ನು 4ನೇದು ಬಂದು ಕೂಷ್ಮಾಂಡ ಅಂತ ಅಂದರೆ ಅದು ಒಂದು ತಾಯಿ ಆಗುವಂತಹ ಫೇಸ್. ಕೂಷ್ಮ ಅಂತ ಅಂದರೆ ಕಾಸ್ಮಿಕ್ ಎನರ್ಜಿ, ಅಂಡ ಅಂತ ಅಂದರೆ ಎಗ್ ಅಲ್ವಾ. ಅವಳು ತಾಯಿ ಆಗ್ತಾಳೆ, ಮೊದಲು ಮಗಳಾಗಿ ಹುಟ್ಟುತ್ತಾಳೆ, ಆಮೇಲೆ ಒಂದು ಸ್ಟೂಡೆಂಟ್ ಫೇಸ್ ಆಗಿ ಬರ್ತಾಳೆ, ಮದುವೆ ಆಗ್ತಾಳೆ, ತಾಯಿ ಆಗ್ತಾಳೆ. ತಾಯಿ ಆದಮೇಲೆ ಅವಳು ಒಂದು ಮಗುವಿಗೆ ಜನನ ಕೊಡಬೇಕಲ್ವ, ಸ್ಕಂದ ಮಾತಾ ಆಗ್ತಾಳೆ. ಸೊ ಒಂದು ತಾಯಿ ಆಗ್ತಾಳೆ, ಕಂಪ್ಲೀಟ್ ಮಗುವಿಗೆ ಜನನ ಕೊಟ್ಟು ಅವಳು ಒಂದು ಕಂಪ್ಲೀಟ್ ಮದರ್ ಆಗ್ತಾಳೆ. ನೆಕ್ಸ್ಟ್ ಬರೋದು ಕಾತ್ಯಾಯಿನಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ತಾಯಿ ತನ್ನ ಮಗುಗೋಸ್ಕರ ಎಷ್ಟು ಫೈಟ್ ಮಾಡ್ತಾರೆ ಹೇಳಿ. ಅಂದರೆ ಈಗ ನಾವು ಇರುವಂತಹ ಜರ್ನಿನೇ ಬೇರೆ, ಆದರೆ ಒಂದು ತಾಯಿ ಆದಮೇಲೆ ನಮ್ಮ ಜರ್ನಿನೇ ಬೇರೆ ಇರುತ್ತೆ. ಸೊ ತುಂಬ ಸೊಸೈಟಿಲಿ ನಾವು ಎಷ್ಟೊಂದು ಮಾತುಗಳನ್ನೆಲ್ಲ ಕೇಳಬೇಕಿರುತ್ತೆ, ಮನೆ ಕೆಲಸ ಇರುತ್ತೆ. ಇದು ತುಂಬ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ ಲೈಫಲ್ಲಿ. ಕೆಲವ್ರು ಕೇಳಿರ್ಬೋದು ಪೋಸ್ಟ್ ಪ್ಯಾರೆಂಟಮ್ ಅಂತ, ಅಂದರೆ ಅದು ತುಂಬಾ ಕಾಡ್ತಾ ಇರುತ್ತೆ. ಈ ಒಂದು ಕಾತ್ಯಾಯಿನಿ ಫೇಸಲ್ಲಿ ಏನಾಗುತ್ತೆ, ಮಹಿಷಾಸುರನ ಮರ್ದನೆ ಮಾಡ್ತಾಳೆ ಅಂತ ಅಂದರೆ ನಮ್ಮ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎಮೋಷನ್ಸ್ ಜೊತೆ, ಅಂದರೆ ನಮ್ಮನ್ನು ಏನು ಎಮೋಷ್ನಲಿ ಡ್ರೈನ್ ಔಟ್ ಮಾಡ್ತಾ ಇರುತ್ತೆ ಅದ್ರ ಜೊತೆ ಫೈಟ್ ಮಾಡೋದಾಗಿರ್ಬೋದು, ಅಥವಾ ಈ ಸೊಸೈಟಿನ ಎದುರಿಸೋದಾಗಿರ್ಬೋದು. ಒಂದು ಮಗು ಹಿಡ್ಕೊಂಡು ಸೊಸೈಟಿನ ಎದುರಿಸೋದು ತುಂಬ ಕಷ್ಟ. ನಮ್ಮ ತಾಯಿಗಳಿಗೆಲ್ಲ ನಾವು ಗ್ರೇಟ್ಫುಲ್ ಆಗಿರಬೇಕು. ಸೊ ಆ ಥರದ ಒಂದು ಫೇಸನ್ನ ಕಾತ್ಯಾಯಿನಿ ಫೇಸ್ ಅಂತ ಹೇಳ್ತೀವಿ. ಇನ್ನು 7ನೇದು ಬಂದುಬಿಟ್ಟು ಕಾಲರಾತ್ರಿ, ಅಂದರೆ ಅವಳು ಅದ್ರ ಜೊತೆ ಫೈಟ್ ಮಾಡ್ತಾಳೆ. ಪಾಸಿಟಿವಿಟಿ ಆಗಿರ್ಬೋದು, ನೆಗೆಟಿವಿಟಿ ಆಗಿರ್ಬೋದು, ಅದ್ರ ಜೊತೆ ಅವಳು ಫೈಟ್ ಮಾಡಿದಾಗ ಅವಳು ಕಾಲರಾತ್ರಿಯಾಗಿ ಬದಲಾಗ್ತಾಳೆ. ಹಾಗೆ ಈಗ ನಾವು ಒಂದು ಹೋರಾಟದಲ್ಲಿ ಗೆದ್ದೋರನ್ನ ಎಷ್ಟು ಇನ್ಸ್ಪಿರೇಷನ್ ಆಗಿ ತೊಗೋತೀವಿ. ಈಗ ಯಾವುದೇ ಒಂದು ಫ್ರೀಡಮ್ ಫೈಟರ್ಸ್ನ ಆಗಿರ್ಬೋದು, ನಾವು ಎಷ್ಟು ಇನ್ಸ್ಪಿರೇಷನ್ ಆಗಿ ತೊಗೊತೀವಿ. ಒನಕೆ ಓಬವ್ವ ಆಗಿರ್ಬೋದು, ಇವರನ್ನೆಲ್ಲ ನಾವು ಎಷ್ಟು ಇನ್ಸ್ಪಿರೇಷನ್ ಆಗಿ ತೊಗೋತೀವಿ. ಸೊ ಅದನ್ನು ಮಹಾಗೌರಿ ಅಂತ ಕರೀತಾರೆ. ಅಂದರೆ ಎಲ್ಲದನ್ನು ಸಾಧಿಸಿ ಬಂದವಳು, ಮಹಾ ಗ್ರೇಟ್ ಅನ್ನೋ ಥರ. ಅದು 8ನೇ ಫೇಸ್ ಆಗಿರುತ್ತೆ ಅವಳದು. ಇನ್ನು 9ನೇ ಫೇಸಿಗೆ ಬಂದೆ ಸಿದ್ಧಿದಾತ್ರಿ ಅಂತ ಹೇಳಿದ್ರೆ ಪವರ್, ಪ್ರೊಟೆಕ್ಷನ್, ಪರ್ಫೆಕ್ಷನ್ ಎಲ್ಲದನ್ನು ಅವಳು ಕಲ್ತಿದ್ದಾಳೆ, ಸಾಧಿಸಿದ್ದಾಳೆ. ಶಿ ಈಸ್ ದ ಫೈನಲ್ ಒನ್ ಅನ್ನೋ ಥರ. ಸೊ ಸೂಪರಾಗಿರುತ್ತೆ ಈ ಜರ್ನಿ ದೇವಿದು. ಇದನ್ನು ದೇವಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತಾಳೆ ಈ ಜರ್ನಿನ. ಸೊ ನನಗಂತೂ ಇದನ್ನು ಕೇಳಿದ್ಮೇಲೆ ಲೈಕ್ ವಾವ್, ನಿಮಗೆಲ್ಲ ತಿಳಿಸ್ಲೇಬೇಕು ಅನ್ನಿಸ್ತು. ಐ ಹೋಪ್ ಯು ಎಂಜಾಯ್ಡ್ ಇಟ್. ಇನ್ನು ಕಲರ್ಸ್ಗೆ ಬರೋದಾದರೆ ಕಲರ್ಸ್ಗಳನ್ನು ಹೇಳ್ತೀನಿ, ಯಾವ್ಯಾವ ಕಲರ್ಸನ್ನು ಯೂಸ್ ಮಾಡಬೇಕಂತ.
ನಿಮಗೆ ಸಾಧ್ಯ ಆದರೆ ಈ ಥರ ಬಟ್ಟೆನ ವೇರ್ ಮಾಡಿ, ಅಂದರೆ ಈ ಬಣ್ಣಗಳಿರುವಂತಹ ಬಟ್ಟೆಗಳನ್ನು ವೇರ್ ಮಾಡಿ ಅವತ್ತಿನ ದಿನ. ಸೊ ಮೊದಲನೇ ದಿನ ರೆಡ್ ಕೆಂಪು, ಎರಡನೇ ದಿನ ರಾಯಲ್ ಬ್ಲೂ, ಮೂರನೇ ದಿನ ಹಳದಿ, ಹಾಗೆ ನಾಲ್ಕನೇ ದಿನ ಹಸಿರು, ದೆನ್ ಐದನೇ ದಿನ ಗ್ರೇ, ಆರನೇ ದಿನ ಆರೆಂಜ್, ಏಳನೇ ದಿನ ವೈಟ್, ಎಂಟನೇ ದಿನ ಪಿಂಕ್ ಆ್ಯಂಡ್ ಒಂಬತ್ತನೇ ದಿನ ಸ್ಕೈ ಬ್ಲೂ. ಸೊ ನಿಮಗೆ ಸಾಧ್ಯ ಆದರೆ ಈ ರೀತಿ ಬಟ್ಟೆಗಳನ್ನು ಧರಿಸ್ಬೋದು, ಆ ಕಲರ್ಸಿನ ಬಟ್ಟೆನ ಧರಿಸ್ಬೋದು. ಸೊ ಈಗ ಮೊದಲನೇದಾಗಿ ಶೈಲಪುತ್ರಿ ಬಗ್ಗೆ ಮಾತಾಡೋಣ. ಶೈಲಪುತ್ರಿ ಅಂದರೆ ಡೇ 1 ದಿನ ನಾವೇನು ಮಾಡಬೇಕು ಅಂತ. ಬಿಫೋರ್ ದ್ಯಾಟ್ ನೀವು ಈ ಸಮಯದಲ್ಲಿ ದುರ್ಗಾ ಸಪ್ತಶತಿನ ಓದೋದು ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುತ್ತೆ. ದಯವಿಟ್ಟು ದುರ್ಗಾ ಸಪ್ತಶತಿನ ಓದಿ. ಸೊ 9 ದಿನ ಓದ್ಬೋದು. ಅದನ್ನು ಹೇಗೆ ಓದಬೇಕು ಅಂತ ಹೇಳಿದ್ರೆ, ಡೇ 1 ಅಂದರೆ ಮೊದಲನೇ ದಿನ 1 ಚಾಪ್ಟರ್ ಓದಿ, ಎರಡನೇ ದಿನ 2, 3, 4ನೇ ಚಾಪ್ಟರ್ನ ಓದಿ, ಮೂರನೇ ದಿನ 5, 6ನ ಓದಿ, ಆ್ಯಂಡ್ ನಾಲ್ಕನೇ ದಿನ 7ನೇ ಚಾಪ್ಟರ್ ಓದಿ, ಐದನೇ ದಿನ 8ನೇ ಚಾಪ್ಟರ್, ಆರನೇ ದಿನ 9, 10 ಚಾಪ್ಟರ್ನ ಓದಿ, ಇನ್ನು 7ನೇ ದಿನ 11ನೇ ಚಾಪ್ಟರ್, 8ನೇ ದಿನ 12ನೇ ಚಾಪ್ಟರ್, 9ನೇ ದಿನ 13ನೇ ಚಾಪ್ಟರ್. ಓಕೆ, ಆ್ಯಂಡ್ ನಾನು ಈ 9 ದಿನವೂ ಉಪವಾಸ ಮಾಡ್ತೀನಿ. ನಿಮ್ಮ ಕೈಲಿ ಸಾಧ್ಯ ಆದರೆ ಮಾಡಿ, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ. ಈಗ ನಿಮಗೆ ಕೆಲವರಿಗೆ ದುರ್ಗಾ ಸಪ್ತಶತಿ ಓದೋಕ್ಕಾಗೋದಿಲ್ಲ. ಅವರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ದುರ್ಗಾ ಗಾಯತ್ರಿ ಮಂತ್ರ, ದಿನ ದುರ್ಗಾ ಗಾಯತ್ರಿ ಮಂತ್ರನ 21 ಸಲ ಹೇಳ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದುರ್ಗಾ ಗಾಯತ್ರಿ ಮಂತ್ರನ ಹಾಕಿರ್ತೀನಿ. ಹಾಗೆ ದುರ್ಗಾ ಸಪ್ತಶತಿ ನಿಮ್ಮ ಊರುಗಳಲ್ಲಿ ಬುಕ್ ಡಿಪೋಸಲ್ಲೆಲ್ಲ ಸಿಗುತ್ತೆ, ಬಟ್ ಸ್ಟಿಲ್ ಅಮೆಝಾನ್ದು ಲಿಂಕ್ ಹಾಕಿರ್ತೀನಿ, ಬೇಕಾದರೆ ನೀವಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ದುರ್ಗಾ ಗಾಯತ್ರಿ ಮಂತ್ರನ 21 ಸಲ ದಿನ ಹೇಳ್ಕೊಳ್ಳೋದ್ರಿಂದ ತುಂಬ ಪವರ್ಫುಲ್ ಆಗಿರುತ್ತೆ. ಸಾಧ್ಯ ಆದರೆ ದುರ್ಗಾ ಕವಚ ಓದಿ, ಮೊದಲನೇ ದಿನವೇ ದುರ್ಗಾ ಕವಚನೂ ಓದಿ. ಸೊ ಇದು 3 ಮಾಡ್ತೀನಿ ಅಂದರೆ 3 ಮಾಡಿ, ಇಲ್ಲ ಯಾವುದಾದ್ರೂ 1 ಮಾಡ್ತೀನಿ ಅಂತಂದರೆ 1 ಮಾಡಿ, ಇಲ್ಲ ಯಾವುದು ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಜಸ್ಟ್ ದಿನ ದೀಪ ಹಚ್ಚಿ ದೇವಿಯಲ್ಲಿ ಬೇಡ್ಕೊಳ್ಳಿ. ಓಕೆ, ಸೊ ಈಗ ಬನ್ನಿ, ಶೈಲಪುತ್ರಿ ಅಂದರೆ ಡೇ 1 ಏನು ರಿಚುವಲ್ ಮಾಡಬೇಕು ಅಂತ ಅಂದರೆ, ಯಾವುದಾದ್ರೂ ಕೆಂಪು ಹೂಗಳನ್ನು ದೇವಿಗೆ ಅರ್ಪಿಸಿ. ಸ್ಪೆಷಲಿ ಹೈಬಿಸ್ಕಸ್ ಅಂತ ಅಂದರೆ ದಾಸವಾಳ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ, ತುಪ್ಪದ ದೀಪ ಹಚ್ಚಿ, ಇಲ್ಲ ಅಂತಂದರೆ ಮಾಮೂಲಿ ಎಣ್ಣೆ ದೀಪ ಹಚ್ಚಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಸೊ ನಿಮಗೆ ಏನು ದುಡ್ಡು ಬೇಕಿರುತ್ತಲ್ಲ, ಒಂದು ಪೇಪರ್ನ ತೊಗೊಳ್ಳಿ. ಒಂದು ಪೇಪರ್ನ ತೊಗೊಂಡು ಕುಂಕುಮದ ನೀರು ಮಾಡಿಕೊಂಡು ನಿಮಗೆ ಎಷ್ಟು ಅಮೌಂಟ್ ಬೇಕು ಅಷ್ಟನ್ನು ಬರೆದು ಒಂದೇ ಒಂದು ಚೀಟಿ ಮಾಡಿ ಅದರಲ್ಲಿ ಎಷ್ಟು ಅಮೌಂಟ್ ಬೇಕು ಅದನ್ನು ಬರೆದು ಫೋಲ್ಡ್ ಮಾಡಿ, ಅದ್ರ ಮೇಲೆ ಒಂದು 6 ಕಾಯಿನನ್ನು ಇಟ್ಟು ಅದನ್ನು ದೇವಿ ಮುಂದೆ, ನಿಮ್ಮ ಮನೆಯಲ್ಲಿ ದೇವಿ ಕೂರಿಸಲ್ಲ ಅಂತಂದರೆ ಪರವಾಗಿಲ್ಲ, ದೇವ್ರ ಮನೆಯಲ್ಲಿ ಇಟ್ಟು ಓಂ ದೇವಿ ಶೈಲಪುತ್ರಿಯೇ ನಮಃ ಅಂತ 9 ಸತಿ, ಇಲ್ಲ 11 ಸತಿ, ಇಲ್ಲ 21 ಸತಿ, ಇಲ್ಲ 108 ಸತಿ ಹೇಳಿ ದೇವಿ ಮುಂದೆ ಇಟ್ಬಿಡಿ. ನೆಕ್ಸ್ಟ್ ಡೇ ಆ ಪೇಪರನ್ನು ಬರ್ನ್ ಮಾಡಿ, ಆ ಒಂದು ಆ್ಯಶಸ್ನ ಯೂನಿವರ್ಸ್ಗೆ ಬ್ಲೋ ಮಾಡಿ, ಆ 6 ಕಾಯಿನ್ನ ನಿಮ್ಮ ಪರ್ಸಲ್ಲಾದರೂ ಇಟ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಲಾಕರ್ ಇದ್ದರೆ, ಕ್ಯಾಶ್ ಬಾಕ್ಸ್ ಲಾಕರ್ ಏನಾದರೂ ಇದ್ದರೆ ಅಲ್ಲಿ ಇಡಬಹುದು. ಸೊ ಆಫರಿಂಗ್ಸ್ ಅಂದರೆ ನೈವೇದ್ಯಕ್ಕೆ ಸ್ವಲ್ಪ ತುಪ್ಪನ ಇಡಬಹುದು. ಆ್ಯಂಡ್ ದೇವಿಯಲ್ಲಿ ಬೇಡ್ಕೊಳ್ಳಿ, ದೇವಿ ನಮಗೆ ಎಲ್ಲ ಇನ್ಸೆಕ್ಯೂರಿಟೀಸ್ ಹೀಲ್ ಆಗಲಿ, ನಮಗೆ ಮತ್ತೆ ಆ ಮಗುವಿನ ಮನಸ್ಸು ಬರಲಿ, ನಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿಟಿನೇ ಹೊರಟೋಗಲಿ ಅಂತ ದೇವಿಯಲ್ಲಿ ಬೇಡಿಕೊಂಡು ಆ ಚೀಟಿನ ಇಡಿ. ಎಷ್ಟಾದರೂ ಅಮೌಂಟ್ ಬರಿಬೋದು, ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ಬರ್ಕೊಳ್ಳಿ. ಮುಂದಿನ ವರ್ಷ ಅಷ್ಟು ಮ್ಯಾನಿಫೆಸ್ಟ್ ಆಗೋ ಥರ ಬರೀರಿ. ಓಕೆ, ಇನ್ನು ನವರಾತ್ರಿಯ ಡೇ 2 ಬ್ರಹ್ಮಚಾರಿಣಿ, ಇವರಿಗೆ ಬಿಳಿ ಹೂಗಳನ್ನು ಅರ್ಪಿಸಿ, ಹಾಗೆ ಸಕ್ಕರೆನ ನೈವೇದ್ಯಕ್ಕೆ ಇಡಿ. ಓಕೆ, ಆಮೇಲೆ ಇವ್ರಿಗೆ ತುಪ್ಪದ ದೀಪನ ಹಚ್ಚಿ, ಅದರಲ್ಲಿ ಒಂದು ಸ್ವಲ್ಪ ಚಕ್ಕೆ ಪುಡಿನ ಹಾಕಿ ಹಚ್ಚಿ. ಓಕೆ, ಅಬಂಡೆನ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಡ್ರೀಮ್ಸ್ಗಳನ್ನು, ಗೋಲ್ಸ್ಗಳನ್ನು ದೇವಿ ಮುಂದೆ ಕೂತು ಯೋಚನೆ ಮಾಡಿ, ವಿಜುವಲೈಸ್ ಮಾಡ್ಕೊಳ್ಳಿ. ನಿಮಗೆ ಈಗ ಮದುವೆ ಆಗಬೇಕಿರುತ್ತಾ, ಸೊ ಆಲ್ರೆಡಿ ನಿಮ್ಮ ಪರ್ಸನ್ ಜೊತೆ ಮದುವೆ ಆಗಿರೋ ಥರ, ನಿಮ್ಗೆ ಇಷ್ಟು ಮಾರ್ಕ್ಸ್ ಬರಬೇಕಿರುತ್ತಾ, ಮಾರ್ಕ್ಸ್ ಬರೋ ಥರ, ನಿಮಗೆ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗ್ತಾ ಇರುತ್ತೆ, ನೀವು ಆಡ್ತಾ ಇದ್ದೀರಾ ಮಾರ್ಕ್ಸ್ನ ನೋಡಿಬಿಟ್ಟು, ಆ ರೀತಿ ವಿಜುವಲೈಸ್ ಎಲ್ಲ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಗೌರ್ಮೆಂಟ್ ಜಾಬ್ ಬೇಕಾ, ಇಂಟರ್ವ್ಯೂಗೆ ಹೋಗಿದ್ದೀರಾ, ಎಲ್ಲದೂ ನಿಮಗೆ ಸಕ್ಸಸ್ ಆಗಿರೋ ಥರ ಒಂದು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ಅನ್ನುವಂತಹ ಮಂತ್ರನ 9, 11, ಇಲ್ಲ 21, ಇಲ್ಲ 108 ಸಲ ಜಪಿಸಿ ನಿಮ್ಮ ಅನುಕೂಲ. ನೆಕ್ಸ್ಟ್ ಡೇ ಆ ಒಂದು ಸಕ್ಕರೆನ ನೈವೇದ್ಯಕ್ಕೆ ಇಟ್ಟಿರ್ತಿರಲ್ಲ, ಅದನ್ನು ಯಾರಿಗಾದ್ರೂ ಕೊಟ್ಬಿಡಿ, ಇಲ್ಲ ಗಿಡದ ಹತ್ರ ಹಾಕಿ, ಇಲ್ಲ ಮನೆಯಲ್ಲೇ ಎಲ್ಲರಿಗೂ ಹಂಚಬಹುದು ನೀವು. ಸೊ ದೇವಿಯಲ್ಲಿ ಬೇಡ್ಕೊಳ್ಳಿ, ನಮಗೆ ಸ್ಟ್ರೆಂತ್, ಪವರ್, ಇದನ್ನೆಲ್ಲ ಡ್ರೀಮ್ಸ್, ನಾನೇನು ಇವಾಗ ನಿನ್ನ ಮುಂದೆ ಕೂತು ವಿಜುವಲೈಸೇಷನ್ ಮಾಡ್ಕೊಂಡಿದ್ದೀನಲ್ಲ ತಾಯಿ, ಅದನ್ನೆಲ್ಲ ಒಂದು ಸಾಧಿಸೋಕ್ಕೆ ನನಗೆ ಧೈರ್ಯ ಕೊಡಿ, ಅಚೀವ್ಮೆಂಟಿಗೆ ಒಂದು ದಾರಿ ಮಾಡಿಕೊಡಿ, ನನಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ಳಿ. ಬಿಕಾಸ್ ಆ್ಯಕ್ಷನ್ ಇಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ. ಓಕೆ,
ಇನ್ನು 3ನೇ ದಿನ ಚಂದ್ರಘಂಟ. ಇವರಿಗೆ ಲೋಟಸ್ ಅಂದರೆ ಕಮಲದ ಹೂವನ್ನ ಅರ್ಪಿಸಿ, ಹಾಗೆ ಹಾಲನ್ನು ಅರ್ಪಿಸಬಹುದು, ಅಥವಾ ಒಂಥರ ಖೀರ್ ಮಾಡಿಬಿಟ್ಟು ಹಾಲಲ್ಲಿ ಖೀರನ್ನು ಮಾಡಿಬಿಟ್ಟು ಅವರಿಗೆ ಅರ್ಪಿಸ್ಬೋದು. ಒಂದು ದೀಪನ ಹಚ್ಚಿ, ಸಪ್ರೇಟಾಗಿ ಒಂದು ಸಣ್ಣದು ದೀಪನ ಹಚ್ಚಿ, ಯಾವುದಾದ್ರೂ ಎಣ್ಣೆಯಿಂದ ಹಚ್ಬಹುದು ನಾರ್ಮಲ್, ಇಲ್ಲ ಅಂತಂದರೆ ತುಪ್ಪದ ದೀಪ ಹಚ್ಚಿ. ತುಪ್ಪದ ದೀಪ ತುಂಬ ಶ್ರೇಷ್ಠ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಗಲ್ಲ ಅಂತಂದರೆ ಮಾಮೂಲಿ ಎಣ್ಣೆನ ಉಪಯೋಗಿಸಿ ಹಚ್ಚಿ, ಆ ದೀಪನ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಆ ದೀಪನೇ ನೋಡ್ತಾ ಇರಿ, ಜಸ್ಟ್ ಫೋಕಸ್ ಮಾಡ್ತಾ ಇರಿ. ಆ್ಯಂಡ್ ಕೈಯಲ್ಲಿ ನಿಮಗೆ ಒಂದು ಕರ್ಪೂರನ ಇಟ್ಕೊಳ್ಳಿ. ಆ ಕರ್ಪೂರನ ಇಟ್ಕೊಂಡು ಹುಷಾರಾಗಿರಿ, ಓಕೆ. ಕರ್ಪೂರನ ಇಟ್ಕೊಂಡು ನಿಮ್ಮ ಪ್ರಾಬ್ಲಮ್ಸ್ಗಳನ್ನೆಲ್ಲ ಹೇಳಿ. ನಿಮ್ಮ ಲೈಫಲ್ಲಿ ಏನೇನು ಆಬ್ಸ್ಟಿಕಲ್ಸ್ ಇದೆ, ನನಗೆ ಗೌರ್ಮೆಂಟ್ ಜಾಬ್ ಸಿಗ್ತಾಯಿಲ್ಲ. ನನಗಂತೂ ಮೋಸ್ಟ್ ರಿಕ್ವೆಸ್ಟೆಡ್ ಇದು ಎವ್ರಿ ಟೈಮ್ ಪರ್ಸ್ನಲ್ ರೀಡಿಂಗ್ಸಲ್ಲಿ, ಗೌರ್ಮೆಂಟ್ ಜಾಬ್ ಅಂತ. ಸೊ ನಿಮ್ಮ ಪ್ರಾಬ್ಲಮನ್ನು ಹೇಳಿ, ಗೌರ್ಮೆಂಟ್ ಜಾಬ್ ಆಗ್ತಾಯಿಲ್ಲ, ನಾನು ಪ್ರೀತಿ ಮಾಡಿದವ್ರು ಸಿಗ್ತಾಯಿಲ್ಲ, ನಾನು ಪ್ರೀತಿ ಮಾಡಿದವರು ನಾನು ಬಿಟ್ಟು ಹೋಗಿದ್ದಾರೆ, ನಾನು ಅಂದ್ಕೊಂಡಷ್ಟು ಮಾರ್ಕ್ಸ್ ಬರ್ತಾಯಿಲ್ಲ, ನನಗೆ ಜಾಬ್ ಸಿಗ್ತಾಯಿಲ್ಲ, ವಾಟ್ ಎವರ್ ನಿಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಏನಿದೆ, ಇವತ್ತು ನಿಮ್ಮ ಪ್ರಾಬ್ಲಮ್ಸ್ ಎಲ್ಲದನ್ನು ಒಂದೇ ಒಂದು ಸಿಂಗಲ್ ಕರ್ಪೂರ ಅಥವಾ 2 ಕರ್ಪೂರ, ಕೆಲವ್ರ ಮನೇಲಿ 1 ಕರ್ಪೂರ ಹಚ್ಚಲ್ಲ. ಸೊ ಆ ರೀತಿ ನಿಮ್ಮ ಮನೇದು ಏನು ಪದ್ಧತಿ ಇದೆ ಅದನ್ನು ಮಾಡಿ, 1 ಇಲ್ಲ 2 ಕರ್ಪೂರನ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನು ಹೇಳಿ, ಆಮೇಲೆ ಆ ಕರ್ಪೂರನ ಹಚ್ಚಿ ದೇವಿ ಮುಂದೆ ಇಟ್ಬಿಡಿ. ಸೊ ಹೇಳಿ ದೇವಿಯಲ್ಲಿ ಬೇಡ್ಕೊಳ್ಳಿ, ಎಲ್ಲ ಪ್ರಾಬ್ಲಮ್ಸು ಈ ಕರ್ಪೂರ ಹೇಗೆ ಹತ್ತಿ ಉರಿತಾ ಇದೆ ಹಾಗೆ ನಾನು ಎಲ್ಲ ಪ್ರಾಬ್ಲಮ್ಸು ಹತ್ಕೊಂಡು ಉರಿದು ಅದು ಆ್ಯಶಸ್ ಆಗಿ ಹೊರಟೋಗ್ಬಿಡ್ಲಿ, ಅದು ಬೂದಿ ಆಗೋಗಲಿ, ನನಗಿನ್ನೇನಿದ್ರು ಸುಖ, ಶಾಂತಿ, ನೆಮ್ಮದಿ ನನ್ನ ಜೀವನದಲ್ಲಿ ಸಿಗಲಿ, ಆ ಕಾನ್ಫಿಡೆನ್ಸ್ ನನ್ನಲ್ಲಿ ಬರಲಿ ಅಂತ ಕೇಳ್ಕೊಳ್ಳಿ. ಓಂ ದೇವಿ ಚಂದ್ರಘಂಟಾಯೇ ನಮಃ 9, 11, 21 ಇಲ್ಲ 108 ಸಲ. 108 ಸಲ ಪ್ರಿಫರ್ ಮಾಡ್ಕೊಂಬಿಡಿ, ಯಾಕೆಂದರೆ ಚಿಕ್ಕ ಮಂತ್ರ ಅಲ್ವಾ, 108ಕ್ಕೆ ತುಂಬ ವೈಬ್ರೇಷನ್ ಇದೆ. ಆದಷ್ಟು 108 ಸಲ ಹೇಳೋಕ್ಕೆ ಟ್ರೈ ಮಾಡಿ, ಓಕೆ. ಇನ್ನು ಹಾಲು ಮತ್ತು ಖೀರ್ ನೀವೇನು ಮಾಡಿರ್ತೀರ ಅದನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಅದನ್ನು ಕೊಡಬಹುದು. ಇನ್ನು 4ನೇ ದಿನ ಕೂಷ್ಮಾಂಡ ದೇವಿನ ಆರಾಧಿಸ್ತೀವಿ. ಈ ದೇವಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಮಲ್ಲಿಗೆ ಹೂವನ್ನು ತಂದು ಅರ್ಪಿಸಿ, ಹಾರ ಮಾಡಿ ಹಾಕಿ, ಎನಿಥಿಂಗ್ ಇಸ್ ಫೈನ್. ಒಂದು ತುಪ್ಪದ ದೀಪನ ಹಚ್ಚಿ, ಇಲ್ಲಾಂದರೆ ಮಾಮೂಲಿ ದೀಪನೇ ನೀವು ಹಚ್ಬಹುದು. ಯಾವುದಾದ್ರೂ ಸೀಸನಲ್ ಫ್ರೂಟ್, ಅಂದರೆ ಈಗ ಸದ್ಯಕ್ಕೆ ಬಾಳೆಹಣ್ಣು ನಿಮ್ಮ ಮನೇಲಿದ್ದರೆ ಅದನ್ನು ನೈವೇದ್ಯ ಮಾಡಿ, ಇಲ್ಲ ಪ್ರೆಸೆಂಟ್ ಯಾವ ಹಣ್ಣು ಯಾವುದಾದ್ರೂ ಆಫರಿಂಗ್ಸ್ ಮಾಡ್ಬೋದು. ಆ್ಯಕ್ಚುಲಿ ಸೇಬು ಏನು ಬೇಕಿದ್ರೂ ಆಫರಿಂಗ್ಸ್ ಮಾಡಬಹುದು. ಈ ದೇವಿ ಬೇಸಿಕಲಿ ಹಾರ್ಟ್ ಚಕ್ರಕ್ಕೆ ರಿಲೇಟೆಡ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ದೇವಿನೂ ಪ್ರತಿಯೊಂದು ಚಕ್ರಕ್ಕೆ ಸಂಬಂಧಿತರಾಗಿದ್ದಾರೆ. ಅದನ್ನು ನಾನು ನನ್ನ ಲೈವ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ತುಪ್ಪದ ದೀಪನ ಹಚ್ಚಿ ಅವತ್ತಿನ ದಿನ ಆ ದೀಪನ ಫೋಕಸ್ ಮಾಡಿ, ಆ ಬೆಳಕನ್ನು ನೋಡ್ತಾ ಇರಿ, ಆ ಫ್ಲೇಮನ್ನು ನೋಡ್ತಾ ಇರಿ. ನಿಮ್ಮ ಹಾರ್ಟ್ ಮೇಲೆ ಕೈ ಹಿಡ್ಕೊಂಡು, ನನ್ನಲ್ಲಿರುವಂತಹ ಎಲ್ಲ ಕೆಟ್ಟ ಆಲೋಚನೆಗಳು ಅಥವಾ ನನ್ನ ಒಂದು ಜೀವನದಲ್ಲಿರುವಂತಹ ಹೆಲ್ತ್ ಇಶ್ಯೂಸ್ ಆಗಿರಬಹುದು, ಅದೆಲ್ಲ ದೂರ ಆಗಲಿ, ನನ್ನ ಜೀವನದಲ್ಲಿರುವಂತಹ ಡಾರ್ಕ್ನೆಸ್ ದೂರ ಆಗಲಿ, ಜಾಯ್, ಬೆಟರ್ ಲೈಫ್, ಸ್ಟ್ರೆಂತ್ ನನಗೆ ಸಿಗಲಿ ಅಂತ ಹೇಳ್ಕೊಳ್ಳಿ. ಆಮೇಲೆ ಓಂ ದೇವಿ ಕೂಷ್ಮಾಂಡ ನಮಃ ಅಂತ 9, 11, 21, 108 ಬಾರಿ ಹೇಳ್ಕೋಬಹುದು. 2 ಕೈಯನ್ನು ಮುಗಿದು ನೀವು ಥ್ಯಾಂಕ್ ಯೂನ ಹೇಳಿ ಅವ್ರಿಗೆ. ಹಾಗೆ ಹಣ್ಣನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿಕೊಂಡು ತಿನ್ಬೋದು. ಹಾಗೆ ನೀವು ಪ್ರೇಯರಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ನನ್ನ ಹಾರ್ಟ್ ಚಕ್ರ ಹೀಲ್ ಆಗಲಿ, ನನಗಿರುವಂತಹ ಎಲ್ಲ ಆ್ಯಂಗ್ಸೈಟಿ, ಡಿಪ್ರೆಷನ್ ಎಲ್ಲ ದೂರ ಆಗಲಿ, ಒಂಥರ ಅನ್ಹ್ಯಾಪಿ ಜೀವನನ ಮಾಡ್ತಾ ಇರ್ತೀವಲ್ಲ, ಅಂದರೆ ಏನು ನಮ್ಮ ಜೀವನದಲ್ಲಿ ಖುಷಿನೇ ಇರೋದಿಲ್ಲ, ಆ ಖುಷಿಯೆಲ್ಲ ಹೊರಟೋಗಿ ನಮಗೆ ಒಳ್ಳೆ ಸುಖ, ಶಾಂತಿ, ನೆಮ್ಮದಿಯಾದಂತಹ ಜೀವನ ಸಿಗಲಿ, ಥ್ಯಾಂಕ್ ಯು ಅಂತ ಹೇಳಿ ಪ್ರೇ ಮಾಡ್ಕೊಳ್ಳಿ. ಇನ್ನು ಡೇ 5ನೇ ದಿನ ಸ್ಕಂದ ಮಾತಾ. ಇವರಿಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ ಅಥವಾ ಕೆಂಪು ಬಣ್ಣದ ಅರ್ಪಿಸಿ, ಸಿಗಲಿಲ್ಲ ಅಂತ ಹೇಳಿದ್ರೆ ಬಾಳೆಹಣ್ಣನ್ನು ಆಫರಿಂಗ್ಸಿಗೆ ಇಡಿ, ನೈವೇದ್ಯಕ್ಕೆ ಇಡಬಹುದು. ಹಾಗೆ ನಿಮ್ಮ ಒಂದು ತುಪ್ಪದ ದೀಪ ಏನು ಹಚ್ಚಿರ್ತೀರಲ್ಲ, ಇವ್ರಿಗೂ ತುಪ್ಪದ ದೀಪನೇ ಹಚ್ಚಿರ್ತೀರಲ್ಲ, ಅದನ್ನು 1-2 ನಿಮಿಷ ಫೋಕಸ್ ಮಾಡಿ ನೋಡಿ. ಯಾಕೆ ನಾನು ದೀಪದ ಫ್ಲೇಮನ್ನು ಹಚ್ಚಿ ಫೋಕಸ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಿಮಗೆ ಕಾನ್ಸಂಟ್ರೇಷನ್ ಬರುತ್ತೆ, ಒಂದೇ ಕಡೆ ಗಮನ ಇರುತ್ತೆ, ಮೈಂಡ್ ಡೈವರ್ಟ್ ಆಗೋದಿಲ್ಲ, ಓಕೆ. ಒಂದು ಪ್ಲೇನ್ ನೋಟ್ಬುಕ್ಕನ್ನು ತೊಗೊಳ್ಳಿ, ಒಂದು ಪೇಜನ್ನು ಅದರಿಂದ ತೊಗೊಳ್ಳಿ. ಅಂದರೆ ಮೊದಲನೇ ಪೇಜಲ್ಲಿ ನೀವು ಬರೀರಿ, ಏನಂತ ಹೇಳಿದ್ರೆ, ನಾನು ಈ ಒಂದು ಸಬ್ಜೆಕ್ಟನ್ನು ಕಲಿಬೇಕಂತ ಇದ್ದೀನಿ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಆಸ್ಟ್ರಾಲಜಿ ಕಲಿಬೇಕಾ, ಟ್ಯಾರೋ ಕಲಿಬೇಕು ಅಂತ ಆಸೆ ಇರುತ್ತೆ, ಅಥವಾ ಏನರ ಬಗ್ಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ. ಆ ರೀತಿ ಏನೇ ನಿಮ್ಮದು ಒಂದು ಸಬ್ಜೆಕ್ಟ್ ಅಥವಾ ನಾಲೆಡ್ಜ್ ಇರಬಹುದು,
ಅಥವಾ ಒಂದು ಹೊಸ ಬುಕ್ಕನ್ನೇ ಮ್ಯಾನಿಫೆಸ್ಟೇಷನ್ಗೆ ಅಂತಲೇ ಈ ದಿನದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ತೆಗೆದಿಟ್ಕೋಬಹುದು ನೀವು. ಸೊ ಅದರಲ್ಲಿ ಬರೀರಿ ತಾಯಿ ಸ್ಕಂದಮಾತೆ ನನಗೆ ಈ ಒಂದು ನಾಲೆಡ್ಜ್ ಅಥವಾ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲಿ ಅಂತ ಆಶಿಸಿ ಅಂತ ಹೇಳಿ ನೆಕ್ಸ್ಟು ಆ ಬುಕ್ಕನ್ನು ನೀವು ಏನೇ ಒಂದು ಕಲ್ತರು, ಇವಾಗ ನಾನೇ ಒಂದು ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಅಂತ ಅಂದ್ಕೊಳ್ಳಿ, 88 ಪೋರ್ಟಲ್ ಅಂತ ಮಾಡಿದ್ವಿ ಅಲ್ಲ, ಸೊ ಅದನ್ನು ನೀವು ಆ ಬುಕ್ಕಲ್ಲಿ ಬರಿತಾ ಬನ್ನಿ. ಈಗೇನೋ ಒಂದು ಅಸ್ಟ್ರಾಲಜಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ ಅಂದರೆ ಆ ಬುಕ್ಕಲ್ಲಿ ಬರಿತಾ ಬನ್ನಿ. ಸೊ ಆ ರೀತಿ ಒಂದು ದೊಡ್ಡ 200 ಪೇಜಸ್ ಸೈಜಿನ ಬುಕ್ಕನ್ನು ತೊಗೊಳ್ಳಿ, ಡೆಡಿಕೇಟೆಡ್ ಆಗಿರಿ, ಕಲೀರಿ, ಏನಾದರೂ ನಾಲೆಡ್ಜನ್ನು ಕಲೀರಿ, ಅದರಲ್ಲಿ ಬರಿತಾ ಬನ್ನಿ. ಆವಾಗ ನಿಮಗೆ ಈಸಿಯಾಗಿ ಹೊರಟೋಗುತ್ತೆ. ಈಗ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಯಾವುದಾದ್ರೂ ಒಂದು ವಿಷಯನ ಕಲಿಬೇಕು ಅಂತ ಸ್ಟಾರ್ಟ್ ಮಾಡ್ಕೋತೀವಿ, ಆದರೆ ಅದು ಮಧ್ಯಕ್ಕೆ ನಿಂತು ಹೋಗೋದು, ಇಲ್ಲ ನಿಮ್ಮ ತಲೆಗೆ ಹೋಗಲ್ಲ, ಆ ರೀತಿ ಆಗೋದು. ಬಟ್ ಈ ದೇವಿ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ ನಿಮಗೆ. ಬಾಳೆಹಣ್ಣುಗಳನ್ನು ಏನು ನೈವೇದ್ಯಕ್ಕೆ ಇಟ್ಟಿರ್ತೀರಲ್ಲ ಅದನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೊಡಿ. ಸೊ ಸ್ಕಂದಮಾತೆಯಲ್ಲಿ ಪ್ರೇ ಮಾಡ್ಕೊಳ್ಳಿ, ನನಗೆ ಒಳ್ಳೆ ಹೆಲ್ತ್ ನಾಲೆಡ್ಜ್ ಸಿಗಲಿ, ನಾನು ಏನು ಕಲಿತೀನಿ ಅದರಲ್ಲಿ ನಾನು ಸಕ್ಸಸ್ಫುಲ್ ಆಗಲಿ, ನಾನು ಎಲ್ಲರ ಥರ ಅಂತ ಅಂದರೆ ಎಲ್ಲ ಒಂದು ಮಹಾನ್ ವ್ಯಕ್ತಿಗಳ ಥರ ನಾನು ಆಗಲಿ ಅಂತ ಕೇಳ್ಕೋಬೋದು. ಇನ್ನು 6ನೇ ದಿನ ತಾಯಿ ಕಾತ್ಯಾಯಿನಿಗೆ ನೀವು ಮಾರಿಗೋಲ್ಡ್ ಅಂತ ಅಂದರೆ ಚೆಂಡು ಹೂವನ್ನು ಅರ್ಪಿಸ್ಬೋದು. ಬಟ್ ನಮ್ಮ ಮನೆಯಲ್ಲಿ ನಮ್ಮಮ್ಮ ಚೆಂಡು ಹೂವನ್ನು ಅರ್ಪಿಸೋಕೆ ಬಿಡೋದಿಲ್ಲ. ಸೊ ಯಾವುದಾದ್ರೂ ಹೂನ ಅರ್ಪಿಸಿ, ಇಲ್ಲ ಯೆಲ್ಲೋ ಕಲರ್ ಹೂಗಳನ್ನು ನೀವು ಅರ್ಪಿಸಬಹುದು. ಚೆಂಡು ಹೂವನ್ನು ನಮ್ಮ ಮನೇಲಿ ಅರ್ಪಿಸೋಕೆ ಬಿಡಲ್ಲ. ಸೊ ಹಾಗಾಗಿ ಯಾವುದಾದ್ರೂ ಯೆಲ್ಲೋ ಕಲರ್ ಅಥವಾ ಆರೆಂಜ್ ಕಲರ್ ಹೂ ಸಿಕ್ಕರೆ ನೀವು ಅದನ್ನು 100% ಅರ್ಪಿಸಬಹುದು. ಹಾಗೆ ಆಫರಿಂಗ್ಸಿಗೆ ಜೇನುತುಪ್ಪನ ಇಡಿ. ಸೊ ಕೋಕೋನಟ್ ಆಯಿಲ್ ಅಂದರೆ ಒಂದು ಬೌಲಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡು ಅದರಲ್ಲಿ ಕೆಲವು ಅಂದರೆ ಒಂದು 4-5 ದಳದಷ್ಟು ರೋಸ್ ಪೆಟಲ್ಸ್ಗಳನ್ನು ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ಕುದಿಸಿ, ನೆಕ್ಸ್ಟು ಆ ಎಣ್ಣೆನ ನೀವು ತೊಗೊಂಡು, ಅರ್ಥ ಆಯಿತು ಅನ್ಕೋತೀನಿ, ಒಂದು ಬೌಲನ್ನು ತೊಗೊಂಡು ಅದರಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಳ್ಳಿ, ಅದಕ್ಕೆ ಒಂದು 4-5 ರೋಸ್ ಪೆಟಲ್ಸ್ಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಆ ಎಣ್ಣೆನ ತೊಗೊಂಡು ಅದರಿಂದ ದೀಪ ಹಚ್ಚಿ ಆ ರೋಸ್ ಪೆಟಲ್ಗಳನ್ನು ತೆಗೆದು ಸೈಡಲ್ಲಿ ಇಡಿ. ನೆಕ್ಸ್ಟು ಆ ರೋಸ್ ಪೆಟಲ್ಸ್ಗಳನ್ನು ಒಂದು ಕರ್ಪೂರ ತೊಗೊಂಡು ಹಚ್ಚಿ ಆ ರೋಸ್ ಪೆಟಲ್ಗಳನ್ನು ಅದರಲ್ಲಿ ಹಾಕಿ, ಫೈರಿಂದ ತುಂಬ ಹುಷಾರಾಗಿರಿ, ಬೆಂಕಿಯಿಂದ. ಸೊ ಯಾರು ಸಿಂಗಲ್ಸ್ ಇದ್ದೀರಾ ಅಥವಾ ಮದುವೆನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಮದುವೆ ಜೀವನದಲ್ಲಿ ಪ್ರೋಗ್ರೆಸ್ ಬೇಕು, ಅವರು ನನ್ನ ಜೀವನದಲ್ಲಿ, ನನ್ನ ಲವ್ ಲೈಫಲ್ಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ತೊಂದರೆ ಇದ್ರೂ ಅದನ್ನು ತೆಗೆದುಹಾಕಿ ಹ್ಯಾಪಿ ಸಕ್ಸಸ್ಫುಲ್ ಮ್ಯಾರೇಜ್ ನಂದಾಗಲಿ, ನನ್ನ ಸಂಬಂಧ ಚೆನ್ನಾಗಾಗಲಿ ಅಂತ ದೇವಿಯಲ್ಲಿ ಬೇಡ್ಕೊಳ್ಳಿ. ನನ್ನ ಪ್ರೀತಿ ನನಗೆ ವಾಪಸ್ ಬರಲಿ, ಅಥವಾ ಯಾವುದೇ ಒಂದು ಆಬ್ಸ್ಟಿಕಲ್ ಇದ್ರೂ ಅದು ರಿಮೂವ್ ಆಗಲಿ. ಪರ್ಟಿಕ್ಯುಲರ್ ಹೆಸರನ್ನು ನೀವು ಕೂಡ ಮೆನ್ಷನ್ ಮಾಡಬಹುದು, ಈಗ ಸುರೇಶ್, ರಮೇಶ್, ವಾಟ್ ಎವರ್. ಸೊ ತಾಯಿ ಕಾತ್ಯಾಯಿನಿ ನಮ್ಮ ಜೀವನದಲ್ಲಿರೋ ಎಲ್ಲ ಆಬ್ಸ್ಟಿಕಲನ್ನು ರಿಮೂವ್ ಮಾಡಿ ನನಗೂ ಮತ್ತು ನನ್ನ ಸುರೇಶ್ಗೂ ತುಂಬ ಚೆನ್ನಾಗಿರೋ ಥರ ಒಂದು ಸಂಬಂಧ ಆಗಲಿ, ಗಟ್ಟಿಯಾಗಲಿ ನಮ್ಮ ರಿಲೇಷನ್ಶಿಪ್ ಅಂತ ಬೇಡ್ಕೊಳ್ಳಿ. ಓಂ ದೇವಿ ಕಾತ್ಯಾಯಿನಿಯೇ ನಮಃ ಅನ್ನೋದನ್ನು 9, 11 ಇಲ್ಲ 21, 108 ಸಲ ಪಠನೆ ಮಾಡಿ. ನೆಕ್ಸ್ಟ್ ದಿನ ಅವತ್ತಿನ ದಿನವೇ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಜೇನುತುಪ್ಪನ ನೈವೇದ್ಯಕ್ಕಿಟ್ಟಿದ್ದು ಯೂಸ್ ಮಾಡ್ಬೋದು. ಇನ್ನು 7ನೇ ದಿನ ಕಾಲರಾತ್ರಿ. ಇವತ್ತಿನ ದಿನ ನೀವು ಮಲ್ಲಿಗೆ ಹೂನ ದೇವಿಗೆ ಅರ್ಪಿಸ್ಬಹುದು, ಹಾಗೆ ಬೆಲ್ಲನ ಆಫರಿಂಗ್ಸ್ ಆಗಿ ಅರ್ಪಿಸ್ಬಹುದು ನೈವೇದ್ಯಕ್ಕೆ. ಏನು ಮಾಡಿ ಅಂತ ಹೇಳಿದ್ರೆ, ತುಪ್ಪದ ದೀಪನ ಹಚ್ಚಿ, ಒಂದು ನಿಂಬೆಹಣ್ಣನ್ನು ತಗೊಳ್ಳಿ, 2 ಹೋಳಾಗಿ ಮಾಡಿಕೊಂಡು ಅದರ ತಿರುಳು ಏನಿರುತ್ತಲ್ಲ ಅದನ್ನು ತೆಗೆದು, ಈಗ ಏನು ನಿಂಬೆಹಣ್ಣಿನ ದೀಪ ಹಚ್ತಾರಲ್ಲ ಆ ಥರ ಮಾಡ್ಕೋಬೇಕು. ಅದರಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಆ ಪಲ್ಪನ್ನೇ ತೆಗೆದಿರ್ತೀರಲ್ಲ, ನೀಟಾಗಿ ಆ ನಿಂಬೆಹಣ್ಣಿಂದು ಪೀಲ್ ಏನಿರುತ್ತೆ ಅದ್ರ ಒಳಗಡೆ ನೀವು ಒಂದು ಕರ್ಪೂರ ಹಾಕಿ, 2 ಕಾಳುಮೆಣಸನ್ನು ಹಾಕಿ, 2 ಲವಂಗನ ಹಾಕಿ, ಆಮೇಲೆ 1 ಸ್ಟಾರ್ ಅನೀಸನ್ನು ಹಾಕಿ. ನೀವು ಗೂಗಲ್ ಮಾಡಿದರೆ ಸ್ಟಾರ್ ಅನೀಸ್ ಸಿಗುತ್ತೆ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇರೋದು. ಸೊ ಹುಷಾರಾಗಿ ಆ ಹಚ್ಚಿ ಅದರಲ್ಲಿ ಎಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಸುಟ್ಟು ಹೋಗಬೇಕು, ಬರ್ನ್ ಆಗಬೇಕು. ಸೊ ಅದನ್ನು ನೀವು ನೆಗೆಟಿವಿಟಿನ ರಿಮೂವ್ ಮಾಡೋದಕ್ಕೆ ಮಾಡೋಂತಹ ಒಂದು ರಿಚುವಲ್ ಇದು. ಸೊ ಅದನ್ನು ಹಚ್ಚಿದ ಮೇಲೆ ಅದ್ರ ಮುಂದೆ ಕೂತು ನೀವು ಹೇಳ್ಕೊಳ್ಳಿ, ತಾಯಿ ಕಾಲರಾತ್ರಿ ನಮ್ಮ ಜೀವನದಲ್ಲಿರುವಂಥ ಎಲ್ಲ ನೆಗೆಟಿವಿಟಿನೂ ತೆಗೆದುಬಿಡಿ. ನಮ್ಮ ಕರಿಯರಲ್ಲಾಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎಲ್ಲದರಲ್ಲೂ ನಮ್ಮದು ನೆಗೆಟಿವಿಟಿ ಹೊರಟೋಗ್ಲಿ ಅಂತ ದೇವಿಯಲ್ಲಿ ಬೇಡ್ಕೊಳ್ಳಿ. ಸೇಮ್ ನೀವು ಈ ದೇವಿ ದೇವಸ್ಥಾನಗಳಲ್ಲಿ ತುಪ್ಪದ ದೀಪ ಹಚ್ಚೋ ಪ್ರೊಸೀಜರ್ ನೋಡಿರ್ತಿರಲ್ಲ, ಅದೇ ಥರ ಇಲ್ಲಿ ನೀವು ತುಪ್ಪ ಮತ್ತು ಬತ್ತಿ ಹಾಕಲ್ಲ, ಅದ್ರ ಬದಲು ಸ್ಟಾರ್ ಅನೀಸು, 2 ಕಾಳುಮೆಣಸು, ಲವಂಗನ, ಸ್ಟಾರ್ ಅನೀಸನ್ನು ಹಾಕಿ ಹಚ್ತೀರ ಅಷ್ಟೇ. ದೇವಿಯಲ್ಲಿ ಆ ರೀತಿ ಬೇಡಿಕೊಂಡು ಓಂ ದೇವಿ ಕಾಲರಾತ್ರಿಯೇ ನಮಃ ಅಂತ
108 ಸಲ ಇಲ್ಲ 21, 11, 9 ಸಲ ನಿಮ್ಮ ಅನುಕೂಲ ಚಾಂಟ್ ಮಾಡಿ. ಸೊ ನೆಕ್ಸ್ಟ್ ದಿನ ಆ ಬೆಲ್ಲನ ನಿಮ್ಮ ಮನೇಲಿ ಹಂಚಿ. ನೆಕ್ಸ್ಟ್ ದಿನ ಅಂತ ಹೇಳ್ತಿದ್ದೀನಿ, ಆವತ್ತೇ ಬೆಲ್ಲನ ಎಲ್ಲರಿಗೂ ಹಂಚಿ. ಸೊ ಎನಿ ಟೈಮ್ ಇನ್ ಎ ಡೇ ಮಾಡ್ಬೋದು, ಆದಷ್ಟು ಬೆಳಗ್ಗೆ ಮಾಡೋಕ್ಕೆ ಟ್ರೈ ಮಾಡಿ ಇದನ್ನೆಲ್ಲ. ಬರೀ ಇಲ್ಲಿ ನಿಮ್ಮ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಪಾರ್ಟ್ನರ್ಗೆ, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಅಣ್ಣ ತಮ್ಮ ಯಾರ ಬಗ್ಗೆನಾದರೂ ನೀವು ಬೇಡ್ಕೋಬೋದು. ಫಾರ್ ಎಕ್ಸಾಂಪಲ್ ತಾಯಿ ಕಾಲರಾತ್ರಿ ನಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಿ, ಸ್ಪಿರಿಚುಯಲಿ ಹೀಲ್ ಮಾಡಿ, ಎಮೋಷ್ನಲಿ ಹೀಲ್ ಮಾಡಿ, ಫಿಸಿಕಲಿ ಹೀಲ್ ಮಾಡಿ, ನಮ್ಮ ಕುಟುಂಬದ ಮೇಲೆ ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿಗಳು ಅಥವಾ ಮಾಟ ಮಂತ್ರಗಳು ಮಾಡಿಸ್ದೇ ಇರೋ ಥರ ಕಾಪಾಡಿ ಅಂತ ನೀವು ದೇವಿಯಲ್ಲಿ 100% ಬೇಡ್ಕೋಬೋದು. ಬೇರೆಯವ್ರಿಗೋಸ್ಕರನೂ ರಿಚುವಲ್ ಮಾಡ್ಬೋದು, ನಿಮಗೂ ಮಾಡ್ಬೋದು. ಸಾಧ್ಯವಾದರೆ ಬೆಳಗ್ಗೆನೇ ಮಾಡಿ ಮುಗಿಸಿ, ಇಲ್ಲ ಅಂತಂದರೆ ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು. ಇನ್ನು 8ನೇ ದಿನ ಮಹಾಗೌರಿ. ಇನ್ನು ಮಹಾಗೌರಿಗೂ ಅಷ್ಟೇ ಮಲ್ಲಿಗೆ ಹೂವನ್ನು ಅರ್ಪಿಸಿ, ಹಾಗೆ ಸಾಧ್ಯ ಆದರೆ ನಿಮಗೆ ಈ ಜಾಸ್ಮಿನ್ ಎಸೆನ್ಷಿಯಲ್ ಆಯಿಲ್ ಬರುತ್ತೆ, ಸೊ ಅದನ್ನು ನೀವು ತೊಗೋಬಹುದು. ಅದನ್ನು ತೊಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು, ಅದು ಕೂಡ ಅಮೆಝಾನಲ್ಲಿ ಸಿಗುತ್ತೆ, ಬೇಕಿದ್ರೆ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಷ್ಟ ಇದ್ದವರು ತರಿಸ್ಕೋಬಹುದು. ತುಪ್ಪದ ದೀಪನ ಹಚ್ಚಿ ಆ ಎಸೆನ್ಷಿಯಲ್ ಆಯಿಲನ್ನು ಕೈಯಲ್ಲಿ ಇಟ್ಕೊಂಡು ನೀವು ದೇವಿಯಲ್ಲಿ ನಿಮ್ಮ ವಿಶ್ಗಳನ್ನು ಹೇಳಿ. ಇದು ಮಾತ್ರ ಸೂಪರ್ ಡೂಪರಾಗಿ ವರ್ಕ್ ಆಗುತ್ತೆ. ನಾನು ಪ್ರತಿ ವರ್ಷವೂ ಇದನ್ನು ಟ್ರೈ ಮಾಡ್ತೀನಿ. ನಿಮ್ಮ ದೇವಿಯಲ್ಲಿ ನೀವು ಅದನ್ನು ವಿಶನ್ನು ಹೇಳ್ಕೊಳ್ಳಿ. ಇಲ್ಲ ನೀವು ಇನ್ನೂ ಒಂದು ಮಾಡ್ಬೋದು, ನಿಮ್ಮ ಹತ್ರ ಪರ್ಫ್ಯೂಮ್ ಬಾಟಲ್ ಇದ್ದರೆ ಆ ಪರ್ಫ್ಯೂಮ್ ಬಾಟಲನ್ನು ತೊಗೊಳ್ಳಿ. ಸ್ಪೆಷಲಿ ಜಾಸ್ಮಿನ್ ಫ್ಲೇವರ್ ಇದ್ದರೆ ತುಂಬ ಒಳ್ಳೆಯದು. ಸೊ ಇಲ್ಲ ಅಂದರೆ ಎಸೆನ್ಷಿಯಲ್ ಆಯಿಲ್ ಇಸ್ ಬೆಸ್ಟ್. ನಾನು ಲಿಂಕನ್ನ ಡೆಫಿನೆಟ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಸೊ ದೇವಿಯಲ್ಲಿ ಆ ಒಂದು ಎಸೆನ್ಷಿಯಲ್ ಆಯಿಲ್ ಬಾಟಲ್ನ ಕೈಯಲ್ಲಿ ಹಿಡ್ಕೊಂಡು ದೇವಿಯಲ್ಲಿ ಹೇಳ್ಕೊಳ್ಳಿ, ನಾನು ಇದನ್ನು ಯಾವಾಗೆಲ್ಲ ಹಚ್ಕೊಂಡು ಹೊರಗಡೆ ಹೋಗ್ತೀನಿ ಆವಾಗೆಲ್ಲ ನನಗೆ ಸಕ್ಸಸ್ ಸಿಗಲಿ, ನಾನು ಹೋಗಿದ್ದ ಕೆಲಸ ಎಲ್ಲ ಸಕ್ಸಸ್ ಆಗಲಿ, ವಿಶ್ ಫುಲ್ಫಿಲ್ ಆಗಲಿ, ನನ್ನ ಜೀವನದಲ್ಲಿ ಬೆಳಕನ್ನು ತಂದುಕೊಡು ತಾಯಿ, ಎಲ್ಲ ಅಂದ್ಕೊಂಡಿರೋ ಕೆಲಸಗಳು ಸರಾಗವಾಗಿ ಆಗಲಿ ಅಂತ ದೇವಿಯಲ್ಲಿ ಬೇಡ್ಕೊಳ್ಳಿ. ಇನ್ನು ಆಫರಿಂಗ್ಸಿಗೆ ಕೋಕೋನಟ್ಟನ್ನು ಇಡಿ, ತೆಂಗಿನಕಾಯಿನ ದೇವಿಗೆ ಅರ್ಪಿಸಿ, ಕಾಯಿನ ಹೊಡೆದ್ಬಿಟ್ಟು 2 ಹೋಳನ್ನು ಮಾಡಿ ತಾಯಿಗೆ ಅರ್ಪಿಸಿ. ಹಾಗೆ ನೆಕ್ಸ್ಟ್ ಡೇ ಸ್ವೀಟ್ ಮಾಡ್ಕೋಬೋದು, ಇಲ್ಲ ಅಂತ ಆವತ್ತೇ ನೀವು ಅದನ್ನು ಕಟ್ ಮಾಡಿಕೊಂಡು ನಿಮ್ಮ ಮನೇಲಿ ಎಲ್ಲ ತಿನ್ನಬಹುದು. ಸೊ ಎಸೆನ್ಷಿಯಲ್ ಆಯಿಲು ನೋಡಿ ಯೂಸ್ ಮಾಡಿ. ಕೆಲವರಿಗೆ ಅದ್ರದ್ದು ಏನು ಅಲರ್ಜಿ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ಎಸೆನ್ಷಿಯಲ್ ಆಯಿಲನ್ನು ನೀವು ಹೇಗೆ ಬಳಸಬೇಕು ಆಮೇಲೆ ಅಂದರೆ, ನಿಮ್ಮ ವಿಶ್ ಅಥವಾ ನೀವು ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಆವಾಗ ಆ ಪರ್ಫ್ಯೂಮನ್ನು ಹೊಡ್ಕೊಂಡು ಹೋಗ್ಬೋದು. ನಾನು ಹೇಳಿದ್ದೀನಿ ಯಾವುದಾದ್ರೂ ಪರ್ಫ್ಯೂಮ್ ಆದರೆ ನಡೆಯುತ್ತೆ ಅಂತ. ಇಲ್ಲ ಎಸೆನ್ಷಿಯಲ್ ಆಯಿಲ್ನ ಚಿಕ್ಕದಾಗಿ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಅದನ್ನು ಹಚ್ಕೊಂಡು ನೀವು ಹೋಗ್ಬೋದು. ನಿಮ್ಮ ಕೆಲಸ ಸೂಪರ್ ಡೂಪರಾಗಿ ಸಕ್ಸಸ್ಫುಲ್ ಆಗುತ್ತೆ. ಸೊ ಮಹಾಗೌರಿಯಲ್ಲಿ ಅದನ್ನು ಬೇಡ್ಕೊಳ್ಳಿ. ಪವರ್ ಕೊಡಿ, ಸ್ಟ್ರೆಂತ್ ಕೊಡಿ, ಎಲ್ಲದನ್ನು ಓವರ್ಕಮ್ ಮಾಡುವಂಥ ಶಕ್ತಿ ಕೊಡಿ, ಪೀಸ್ ಆಫ್ ಮೈಂಡ್ ಕೊಡಿ ಅಂತ ಕೇಳ್ಕೊಳ್ಳಿ. ಬಿಕಾಸ್ ಪೀಸ್ ಆಫ್ ಮೈಂಡ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆವಾಗಷ್ಟೇ ನಾವು ಇನ್ನೊಂದು ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಇನ್ನು 9ನೇ ದಿನ ಫೈನಲ್ ಡೇ ಸಿದ್ಧಿದಾತ್ರಿ. ಈ ದಿನವೂ ಅಷ್ಟೇ ಮಲ್ಲಿಗೆ ಹೂವನ್ನು ನೀವು ದೇವಿಗೆ ಅರ್ಪಿಸಬಹುದು. ತುಪ್ಪದ ದೀಪ ಹಚ್ಚಿ, ಇಲ್ಲ ಅಂತ ಅಂದರೆ ಕೋಕೋನಟ್ ಆಯಿಲನ್ನು ಹಚ್ಚಿ, ಕೊಬ್ಬರಿ ಎಣ್ಣೆಗೆ ಸ್ವಲ್ಪ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಹಚ್ಚಿ. ಅದು ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ನಿಮಗೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಇವತ್ತಿನ ದಿನ ನೀವು ಒಂದು 9 ಥರದ ಹೂಗಳನ್ನು ದೇವಿಗೆ ಇಡೋಕ್ಕೆ ಸಾಧ್ಯ ಆದರೆ ಇಡಿ, ಇಲ್ಲ ಅಂತಂದರೆ ದ್ಯಾಟ್ ಇಸ್ ಫೈನ್. ಸ್ವಲ್ಪ ಆ ಫ್ಲೇಮನ್ನು ನೋಡಿ ನಿಮ್ಮ ಎಲ್ಲ ಕನಸುಗಳನ್ನು ಇನ್ನೊಂದು ಸಲ ವಿಜುವಲೈಸ್ ಮಾಡ್ಕೊಳ್ಳಿ, ಸ್ಮೈಲ್ ಮಾಡ್ಕೊಳ್ಳಿ. ದೇವಿ ಆಲ್ರೆಡಿ ನಿಮಗೆ ಈ 9 ದಿನ ನೀವೇನು ಪ್ರಾಕ್ಟೀಸ್ ಮಾಡಿದ್ದೀರಾ, ದೇವಿಗೆ ಏನು ಹೂಗಳನ್ನು ಅರ್ಪಿಸಿದ್ದೀರಾ ಅಥವಾ ದೀಪ ಅರ್ಪಿಸಿದ್ದೀರಾ, ನೈವೇದ್ಯ ಅರ್ಪಿಸಿದ್ದೀರಾ, ಅದೆಲ್ಲದನ್ನು ದೇವಿ ಅಕ್ಸೆಪ್ಟ್ ಮಾಡಿ ನಿಮಗೆ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರೋ ಥರ ಒಂದು ವಿಜುವಲೈಸೇಷನನ್ನು ಮಾಡ್ಕೊಳ್ಳಿ. ದೇವಿಯಲ್ಲಿ ಕೇಳ್ಕೊಳ್ಳಿ, ಪೀಸ್ ಆಫ್ ಮೈಂಡ್ ಕೊಡಿ ನಮಗೆ, ನಮ್ಮೆಲ್ಲ ಕನಸುಗಳು ನನಸಾಗೋ ಥರ ಮಾಡಿ, ಯಾವುದೇ ಥರದ ನಮಗೆ ತೊಂದರೆ ಆಗಬಾರ್ದು, ಒಂದು ಹೆಲ್ದಿ, ಹ್ಯಾಪಿ, ಸಕ್ಸಸ್ಫುಲ್ ಲೈಫನ್ನು ನಾವು ಲೀಡ್ ಮಾಡಬೇಕು ಅಂತ ದೇವಿಯಲ್ಲಿ ಬೇಡ್ಕೊಳ್ಳಿ. ಇನ್ನು ಆಫರಿಂಗ್ಸಿಗೆ ಬಂದರೆ ಎಳ್ಳಿನಿಂದ ಮಾಡಿರುವಂತಹ ಯಾವುದಾದ್ರೂ ಎಳ್ಳುಂಡೆನೋ, ಇಲ್ಲ ಇನ್ನು ಏನೋ ನಿಮ್ಗೇನು ಮಾಡೋಕ್ಕೆ ಸಾಧ್ಯ, ಇಲ್ಲ ಜಸ್ಟ್ ಎಳ್ಳುಗಳನ್ನು ನೀವು ದೇವಿಗೆ ನೈವೇದ್ಯ ಆಗಿ ಕೊಡಬಹುದು. ಸೊ ಇದಿಷ್ಟು ತುಂಬ ಸಿಂಪಲ್ ಆ್ಯಂಡ್ ಈಸಿ ರೆಮಿಡೀಸ್ನ ಹೇಳಿದ್ದೀನಿ. ಇದನ್ನು ಮಾಡಿ ನೋಡಿ, ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೀವೇ ನನಗೆ ತಿಳಿಸ್ತೀರಾ. ಆ್ಯಂಡ್ ನಾನು ಪ್ರತಿ ಸತಿ ಒಂದು ಮಂತ್ರನ ಹೇಳ್ಕೊತೀನಿ. ಅದನ್ನು ನಾನು ಆಲ್ಮೋಸ್ಟ್ 1,00,000 ಎಲ್ಲ ಕೌಂಟ್ ಮಾಡಿ ಹೇಳ್ಕೊಂಡಿದ್ದೀನಿ. ನಿಮಗೆ ಸಾಧ್ಯ ಆದರೆ ಅದನ್ನು ಮಾಡಿ. ಆ ಮಂತ್ರ ಯಾವುದಂತ ಹೇಳಿದ್ರೆ, ಓಂ ದುಂ ದುರ್ಗೆ ನಮಃ. ಇದನ್ನು ನಾನು 1,00,000 ಸತಿ ಎಲ್ಲ ಎಣಿಸ್ಬಿಟ್ಟು ಚಾಂಟ್ ಮಾಡಿದ್ದೀನಿ. ದಿನಕ್ಕೆ ನೀವು ಎಷ್ಟು ಸಲ ಆದರೂ ಚಾಂಟ್ ಮಾಡಿ. ಸೊ ಫೈನಲ್ 9 ದಿನದಲ್ಲಿ 1,00,000 ಜಪ ಆಗಿರಬೇಕು, ಇಲ್ಲ 1,08,000 ಸಲ ಅಂತಲೂ ನೀವು ಜಪ ಮಾಡ್ಬೋದು. ಸೊ ಅದಕ್ಕೆ ನೀವು ಮಂತ್ರ ಕೌಂಟರನ್ನು ಯೂಸ್ ಮಾಡ್ಬೋದು. ಆ ಪ್ಲೇ ಸ್ಟೋರಿಂದ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.
ಅದನ್ನು ಬಳಸಿ ನೀವು 1,00,000ಕ್ಕೆ ಸೆಟ್ ಮಾಡಿಕೊಂಡು ಎವ್ರಿ ಡೇ ಲೈಕ್ ದಿನಕ್ಕೆ 10,000 ಅಂತ ಕೌಂಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಜಸ್ಟ್ ಚಾಂಟ್ ಮಾಡ್ತಾ ಹೋಗಿ ಕೂತರು ನಿಂತರು ಎಲ್ಲಿದ್ದರೂ ಕೂಡ ಮಾಡಿ. ಸೊ ಬೆಳಗ್ಗೆ ಚಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಂಟೆನ್ಷನನ್ನು ಸೆಟ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೇನು ಆಗಬೇಕು, ಜಸ್ಟ್ ಒಂದು ಆಸೆನ ಹೇಳಿಬಿಡಿ, ಎಲ್ಲ ಆಸೆಗಳನ್ನು ಹೇಳ್ಕೊಂಡು ಚಾಂಟ್ ಮಾಡ್ತಾ ಬನ್ನಿ. ಟ್ರಸ್ಟ್ ಮೀ, ಯು ವಿಲ್ ಡೆಫಿನೆಟ್ಲಿ ಸಿ ಲಾಟ್ ಆಫ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಐ ಆಮ್ 100% ಶೋರ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ಸಲ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ಇದನ್ನು ಪೀರಿಯಡ್ಸಲ್ಲಿ ಇದ್ದವರು ನಿಮ್ಮ ಇಷ್ಟ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ನಿಮ್ಮ ಮನೆಯಲ್ಲಿ ದೇವಿ ಕೂರಿಸಲ್ಲ, ದೇವಿ ಇಲ್ಲ, ನಾವು ದೇವಿ ಪೂಜೆ ಮಾಡಲ್ಲ ಅನ್ನೋರು ಜಸ್ಟ್ ನಾರ್ಮಲಾಗಿ ನಿಮ್ಮ ದೇವ್ರ ಮನೆಯಲ್ಲಿ ನಾನು ಹೇಳಿದಂಥ ರಿಚುವಲ್ಸ್ಗಳನ್ನು ಮಾಡ್ಬೋದು. ಈಸಿ ಪೀಸಿ. ಆ್ಯಂಡ್ ಮಂತ್ರ ನಿಮ್ಮ ಕೈಲಾದರೆ ಚಾಂಟ್ ಮಾಡಿ, ದುರ್ಗಾ ಸಪ್ತಶತಿ ತಗೊಂಡು ಬಂದು ಓದೋಕ್ಕಾದರೆ ಮಾಡಿ. ಇಲ್ಲ ಅಂತಂದರೆ ದಿನ ಓಂ ದುಮ್ ದುರ್ಗೆ ನಮಃ ಅಂತ 108 ಸಲ ಪಠಿಸಿದ್ರು ದ್ಯಾಟ್ ಈಸ್ ಆಲ್ಸೋ ಫೈನ್. 9 ದಿನ ಯೂಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಕಮ್ಯುನಿಟಿ ಪೋಸ್ಟ್ಗಳನ್ನು ಚೆಕ್ ಮಾಡ್ತಾಯಿರಿ. ಅಂದರೆ ನನ್ನ ವಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಲವು ಸತಿ ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ಕೆಲವು ಸತಿ ಇಲ್ಲಿ ನಾನು ಯಾವುದೇ ಥರದ ವೀಡಿಯೋ ಮಾಡಿ ಹಾಕದೇ ಇರೋ ಟೈಮಲ್ಲಿ ಅಲ್ಲಿ ಏನಾದರೂ ಅಪ್ಡೇಟ್ಸ್ಗಳನ್ನು ಖಂಡಿತ ಕೊಟ್ಟಿರ್ತೀನಿ. ನಿಮ್ಮೆಲ್ಲರಿಗೂ ತಾಯಿ ದುರ್ಗೆ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದು ಎಲ್ಲದೂ ನಿಮಗೆ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ನಾನು ಕೂಡ ಪ್ರೇ ಮಾಡ್ತೀನಿ. ದಯವಿಟ್ಟು ಲೈವನ್ನು ಜಾಯಿನ್ ಆಗೋದು ಮಿಸ್ ಮಾಡಬೇಡಿ. ಅಕ್ಟೋಬರ್ 3ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಲೈವು. 11 ದಿನ ಕಂಟಿನ್ಯೂಸ್ ಇರುತ್ತೆ. ಸಂಜೆ 7-7:30 ಈ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಜಾಯಿನ್ ಆಗಿ ಪ್ರೇಯರ್ನ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಆಸೆಗಳನ್ನು ವಿಶ್ಗಳನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.